ಕರ್ನಾಟಕ ಶಾಂತಿಯ ನಾಡು, ಕಾಂಗ್ರೆಸ್ನವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರೆ. ಅಂತಹ ಕಾಂಗ್ರೆಸ್ ನಾಯಕರೇ ಕರ್ನಾಟಕದಲ್ಲಿ ರಕ್ತಪಾತ ಆಗತ್ತೆ, ಗೋದ್ರಾ ರೀತಿ ಹತ್ಯಾಕಾಂಡ ನಡೆಯುತ್ತೆ, ಹಿಂದೂ ರಾಷ್ಟ್ರವಾದ್ರೆ ಪಾಕಿಸ್ತಾನ ತರ ಆಗತ್ತೆ ಅಂತೆಲ್ಲ ಹೇಳಿಕೆ ಕೊಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರ ಹೊಸ ರಾಮಾಯಣದ ಕತೆ ನಿಮ್ಮ ಮುಂದೆ ಇಡ್ತೀವಿ. ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಆಗ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿದೆ. ನಮ್ಮ ದೇಶ ಏನಾದ್ರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ. ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಕರಸೇವಕರ ಬಂಧನ ವಿರೋಧಿಸಿ ಬಿಜೆಪಿ ಬೀದಿಗಿಳಿದಿರುವಾಗಲೇ ಕಾಂಗ್ರೆಸ್ನ ಇಬ್ಬರು ನಾಯಕರು ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಕರ್ನಾಟಕದಲ್ಲೂ ಗೋಧ್ರಾ ಹತ್ಯಾಕಾಂಡ ಆಗದಂತೆ ತಡೆಯಿರಿ ಎಂಬ ಹರಿಪ್ರಸಾದ್ ಹೇಳಿಕೆ, ಹಿಂದೂ ರಾಷ್ಟ್ರವಾದರೆ ವಿನಾಶ ಎಂಬ ಯತೀಂದ್ರ ಹೇಳಿಕೆಗಳು ಬಿಜೆಪಿಯನ್ನು ಇನ್ನಷ್ಟು ಕೆರಳಿಸಿವೆ. ಕರ್ನಾಟಕದಲ್ಲೂ ಗೋಧ್ರಾ ಹತ್ಯಾಕಾಂಡ, ಮತ್ತೊಂದು ಕಿಡಿಹೊತ್ತಿಸಿದ ಹರಿಪ್ರಸಾದ್ ಹೇಳಿಕೆ. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ತಯಾರಿ ನಡೆಯುತ್ತಿರುವಾಗಲೇ ಕರ್ನಾಟಕದಲ್ಲಿ ಗೋಧ್ರಾ ಹತ್ಯಾಕಾಂಡದಂಥ ಘಟನೆಗೆ ಸಂಚು ರೂಪಿಸಲಾಗ್ತಿದೆಯಾ? ಹೀಗೊಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡೋದು ಅಂದ್ರೆ, ಇಲ್ಲೆಲ್ಲ ರೀತಿಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಕೆಲಸ ಆಗಬಹುದು. ಯಾವುದೇ ಮುಲಾಜಿಲ್ಲದೆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಇಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಯಾವುದೇ ಧರ್ಮ, ಜಾತಿ, ಭಾಷೆಗೆ ಸೇರಿರೋರು ಇಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವರಿಗೆ UAPA ಹಾಕಬೇಕು ಅಂತ ಹೇಳ್ತೇನೆ. ಹರಿಪ್ರಸಾದ್ ಮಾತಿನ ಬಗ್ಗೆ ಸಿಎಂ ಊಹಾಪೋಹದ ಹೇಳಿಕೆಗಳಿಗೆ ನಾನು ಉತ್ತರಿಸಲ್ಲ ಅಂದ್ರು. ಆದ್ರೆ ಬಿಜೆಪಿ ಮಾತ್ರ ಕೆಂಡಾಮಂಡಲವಾಯಿತು. ಈಗಿರೋದು ಮೋದಿಯ ಸರ್ಕಾರ ಅಂತ ಪಾಕಿಸ್ತಾನನೇ ಬಗ್ಗು ಬಡಿದಿರೋರು. ಈಗ ಯಾವುದೇ ರೀತಿ ಆ ಥರ ಗಲಭೆ ಮಾಡೋಕ್ಕೆ ಯಾರು ಇಲ್ಲ. ಆ ಥರದವ್ರನ್ನೆಲ್ಲ ಬಗ್ಗು ಬಡಿದು ಕಾಶ್ಮೀರದಲ್ಲಿ ದಿನ ಕಲ್ಲು ಹೊಡಿತಾ ಇದ್ದಲ್ಲ ಕಾಸು ಕೊಟ್ಟು ಈ ಭಯೋತ್ಪಾದಕರು, ಅವೆಲ್ಲ ನಿಂತೋಗ್ಬಿಟ್ಟಿದೆ. ಈಗ ಭಾರತ ಶಕ್ತಿಶಾಲಿ ಭಾರತ, ಇವತ್ತಿರೋದು ಶಕ್ತಿಶಾಲಿ ಭಾರತ. ಕಾಂಗ್ರೆಸ್ ಭಾರತ ಅಲ್ಲ ಇರೋದು, ಶಕ್ತಿಶಾಲಿ ನರೇಂದ್ರ ಮೋದಿ ಅವರ ಭಾರತ ಇರೋದು. ಫಸ್ಟ್ ರಕ್ಷಣೆ ಅವರಿಗೆ ಕೊಡಬೇಕು. ಈ ರಾಮ ಭಕ್ತರು ಉಂಟಲ್ಲ, ಅವರನ್ನು ಪುಡಿ ಮಾಡ್ತಾರೆ ಇಂಥ ಹೇಳಿಕೆಗಳನ್ನು ಕೊಟ್ರೆ. ನಾನು ಅವರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನಿಷ್ಠ ಒಂದು 22ನೇ ತಾರೀಕಿಗೆ ನಿಮ್ಮ ಮನೆಯಲ್ಲೇ ಒಂದು ದೀಪ ಹಚ್ಚಿ ಆ ರಾಮನಲ್ಲಿ ಪ್ರಾರ್ಥನೆ ಮಾಡಿ, ದಯವಿಟ್ಟು ನನಗೆ ಹೊರಗಡೆ ಏನು ತೊಂದರೆ ಆಗದ ನನಗೆ ರಕ್ಷಣೆ ಕೊಡು ಶ್ರೀರಾಮ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡೋದು ಒಳ್ಳೇದು. ಕಾಂಗ್ರೆಸ್ನ ಹುನ್ನಾರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತ. ಇದಕ್ಕೇನಾದ್ರೂ ಈ ರೀತಿಯಾದಂತಹ ಗಲಭೆಗಳಾದ್ರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹೊಣೆಗಾರಿಕೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೇನೆ. ಬಿಕೆ ಹರಿಪ್ರಸಾದ್ ಅಂತದ್ದು ಒಳ್ಳೆ ತಿಳುವಳಿಕಸ್ತರು, ಅವ್ರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಅಯೋಧ್ಯೆಗೆ ಹೋಗಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೋಟಿ ರಾಮ ಭಕ್ತರಿಗೆ ಆ ಶ್ರೀರಾಮಚಂದ್ರದ್ದೇ ರಕ್ಷಣೆ ಸಿಗುತ್ತೆ. ಇದ್ರಲ್ಲಿ ಯಾವ ಅನುಮಾನ ಬೇಡ. ರಾಮ ಜನ್ಮಭೂಮಿ ಅಯೋಧ್ಯದಲ್ಲಿ ಜನ್ಮಸ್ಥಾನದ ದೇವಸ್ಥಾನ ಆಗ್ತಾ ಇರುವಂತಹದ್ದು ಇಡೀ ಕಾಂಗ್ರೆಸ್ನವರಿಗೆ ಹೊಟ್ಟೆ ಉರಿತಾ ಇದೆ. ಹೊಟ್ಟೆ ಕಿಚ್ಚಿನಿಂದ ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಬಿಜೆಪಿ RSSನಿಂದ ದೇಶಕ್ಕೆ ಅಪಾಯ, ಹಿಂದೂ ರಾಷ್ಟ್ರ ಆದ್ರೆ ದೊಡ್ಡ ಅಪಾಯ. ಬಿಕೆ ಹರಿಪ್ರಸಾದ್ ಮಾತಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮಗ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ವಿವಾದ ಎಬ್ಬಿಸಿದ್ದಾರೆ. ದಾವಣಗೆರೆ ತಾಲೂಕಿನ ರುದ್ರನಕಟ್ಟೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಉದ್ಘಾಟಿಸಿ ಮಾತನಾಡುತ್ತಾ ವಿವಾದದ ಮಾತುಗಳನ್ನಾಡಿದ್ದಾರೆ. ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಬಾರದು, ಹಿಂದೂ ರಾಷ್ಟ್ರವಾದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಮತ್ತೊಂದಿಲ್ಲ ಎಂದು ಬಿಜೆಪಿ RSSಗೆ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ದೇಶ ಏನಾದ್ರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ. ಇವತ್ತು ನಮ್ಮ ನೆರೆ ರಾಷ್ಟ್ರಗಳನ್ನೇ ನೋಡಿ, ಪಾಕಿಸ್ತಾನ ಇರಬಹುದು, ಅಫ್ಘಾನಿಸ್ತಾನ ಇರಬಹುದು, ಇರಾನ್ ಇರಬಹುದು, ಅಲ್ಲೆಲ್ಲ ಏನಾಗಿದೆ, ಧರ್ಮದ ಹೆಸರಲ್ಲಿ ರಾಷ್ಟ್ರನ ಅವರು ಸ್ಥಾಪನೆ ಮಾಡಿದ್ರಿಂದ, ಧರ್ಮದ ಹೆಸರಲ್ಲಿ ರಾಷ್ಟ್ರ ನಡೆಸೋದ್ರಿಂದ ಅವರು ಸಂಪೂರ್ಣವಾಗಿ ಸರ್ವಾಧಿಕಾರಿತ್ವಕ್ಕೆ ಹೊರಡಬೇಕಾಯಿತು. ದೇಶ ವಿನಾಶ ಸ್ಥಿತಿಗೆ ಹೋಯಿತು. ಆದ್ರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿಜೆಪಿಯಿಂದ. ಯತೀಂದ್ರ ಮಾತಿನಿಂದ ಬಿಜೆಪಿ ಕೆರಳಿದೆ. ಪಾಕಿಸ್ತಾನದ ಹತ್ರ ಟೀ ಕುಡಿಯೋಕ್ಕೂ ಕಾಸಿಲ್ಲದೆ ಮಾಡಿದವರು ನರೇಂದ್ರ ಮೋದಿ. ಮನಮೋಹನ್ ಸಿಂಗ್ ಇದ್ದಾಗ ಅವ್ರಿಗೆ ಟೀ, ಕಾಫಿ, ಬಿರಿಯಾನಿ ಎಲ್ಲ ಕೊಟ್ಟಿದ್ರು. ಮೋದಿ ಬಂದ್ಮೇಲೆ ಅವ್ರಿಗೆ ಟೀನೂ ಇಲ್ಲ, ಪೆಟ್ರೋಲು ಇಲ್ಲ. ಆ ಸ್ಥಿತಿಗೆ ತಂದಂತವ್ರು ಮೋದಿ. ಇವತ್ತೇನಾದ್ರೂ ಕಾಶ್ಮೀರ ನಮ್ಮದು ಅಂತ ಆಗಿದ್ರೆ ಅದು ಮೋದಿಯಿಂದ ಆಗಿರೋದು. ಕಾಂಗ್ರೆಸ್ ಅವರಿದ್ದ ಕಾಶ್ಮೀರನ ಬಿಟ್ಬಿಟ್ಟಿದ್ರು. ಮೊನ್ನೆ 370 ಆರ್ಟಿಕಲ್ ಬಗ್ಗೆ ಏನೋ ಹೇಳಿದ್ರು ಕಾಂಗ್ರೆಸ್ ಅವರು, ಅದು ತಪ್ಪು, ಭಾರತಕ್ಕೆ ಸೇರಿಸಿದ ತಪ್ಪು ಅಂದ್ರು. ದೇಶನ ಒಡೆಯುವಂತ ಕಾಂಗ್ರೆಸ್ ಅವರು ದೇಶನ ಉಳಿಸಕ್ಕೆ ಸಾಧ್ಯನೇ ಇವ್ರ ಕೈಲಿ? ಕೇಸರಿ ನಾಯಕರ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಯತೀಂದ್ರ ಮಾತಿನಿಂದ ಸಿಎಂಗೂ ಸಂಕಷ್ಟ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹುಬ್ಬಳ್ಳಿ ಕರಸೇವಕನ ಬಂಧನ ಖಂಡಿಸಿ ಇವತ್ತು ಬಿಜೆಪಿಯವರು ಬೀದಿಗಿಳಿದಿದ್ರು. ದೊಡ್ಡ ಹೈಡ್ರಾಮಾನು ನಡೆಯಿತು. ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ
ಪ್ರತಿಭಟನೆಗಳು ಆಯಿತು. ಎಲ್ಲವನ್ನ ನೋಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಜೈಲಲ್ಲಿರೋ ಕೈದಿಗಳಲ್ಲೂ ಹಿಂದೂಗಳಿದ್ದಾರೆ, ಅವರ ಪರಾನು ಹೋರಾಡ್ತೀರಾ ಅಂತ. 31 ವರ್ಷಗಳ ಹಿಂದಿನ ಕೇಸ್. ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ. ಕೆರಳಿದ ಕೇಸರಿ. ಅಯೋಧ್ಯೆ ಹೋರಾಟಕ್ಕೆ ಮುನ್ನುಡಿ ಬರೆದಿದ್ದ ಹುಬ್ಬಳ್ಳಿಯಲ್ಲಿ ಮತ್ತೆ ಕೇಸರಿ ಹೋರಾಟ. ಹುಬ್ಬಳ್ಳಿಯಲ್ಲಿ ಕೇಸರಿ ಟೀಮ್ ಸರ್ಕಾರದ ವಿರುದ್ಧ ಅಖಾಡಕ್ಕಿಳಿದಿತ್ತು. ಹಿಂದೂ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಪ್ರತಿಭಟನೆ ನಡೆಸಿತು. ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆ ಮುಂದೆ 100 ಕಾರ್ಯಕರ್ತರು ಜಮಾಯಿಸಿ ಪ್ರತಿಭಟನೆ ನಡೆಸಿದ್ರು. ಅದಕ್ಕೂ ಮುನ್ನ ಪ್ರತಿಭಟನಾ ಮೆರವಣಿಗೆ ನಡೆದಿತ್ತು. ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆ ಎದುರು ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಭಜನೆ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ವೇಳೆ ರಾಜ್ಯ ಸರ್ಕಾರಕ್ಕೆ ಆರ್ ಅಶೋಕ್ ವಾರ್ನ್ ಮಾಡಿದ್ರು. ಒಬ್ಬ ನಿರಪರಾಧಿಯನ್ನ ಬಂಧಿಸಿರುವಂತದ್ದನ್ನ ಹೇಳಿತನ ಇದು ಕಾಂಗ್ರೆಸ್ಸಿನ ಹೇಳಿತನವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ಇಂಥ ಗೊತ್ತು ಬೆದರಿಕೆಗೆಲ್ಲ ಬೆದರಲ್ಲ. ನಾವು ಇಂಥ 100 ಘಟನೆಗಳನ್ನ ನೋಡಿದಿರಿ. ನಾನು ಕೂಡ ಕರ್ತವ್ಯದಲ್ಲಿ ಭಾಗವಹಿಸಿದ್ದೆ. ಬಂಧಿಸ್ತೀರಾ? ಯಾರೇ ನನ್ನ ಬಂಧಿಸ್ತೀರಾ? ಬಂಧಿಸಿ. ಗೊತ್ತೇ ಇಲ್ಲ ನನ್ನ ಮೇಲೆ. ಇವತ್ತಿನ ದಿನ ಕರ್ನಾಟಕದಲ್ಲಿ ಮತ್ತೊಮ್ಮೆ ಆದಿಲ್ಶಾಹಿ ಆಡಳಿತ ಶುರುವಾಗಿದೆ. ಮತ್ತೊಮ್ಮೆ ಔರಂಗಜೇಬನ ಕರಾಳ ನೆರಳು ಕರ್ನಾಟಕದ ಮೇಲೆ ಬಿದ್ದೈತೆ. ಮತ್ತೊಮ್ಮೆ ಟಿಪ್ಪುನ ಸಂತತಿ ಇವತ್ತು ಕರ್ನಾಟಕದ ಮೇಲೆ ತನ್ನ ಕರಾಳ ಶಾಸನವನ್ನ ಮಾಡಾಕ ಶುರು ಮಾಡಾಕ್ತೈತೆ. ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮುಗಿಯುತ್ತಲೇ ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾವೇ ನಡೆಯಿತು. ಸ್ಟೇಷನ್ಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಮುಂದಾದರು. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಮುಂದಾದ ಕೇಸರಿ ಕಾರ್ಯಕರ್ತರನ್ನ ತಡೆಯಲಾಯಿತು. ಅಡ್ಡ ಹಾಕಿದ್ದ ಬಸ್ಸನ್ನೇ ಪಕ್ಕಕ್ಕೆ ತಳ್ಳೋ ಪ್ರಯತ್ನವೂ ಆಯಿತು. ಈ ವೇಳೆ ಜೈ ಶ್ರೀರಾಮ್ ಘೋಷಣೆ ಮೊಳಗಿತು. ಒಂದು ಹಂತದಲ್ಲಿ ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನೇ ತಳ್ಳಲು ಬಿಜೆಪಿ ಕಾರ್ಯಕರ್ತರು ಮುಂದಾದರು. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಕಾರ್ಯಕರ್ತರನ್ನ ಮೊದಲು ವಶಕ್ಕೆ ಪಡೆಯಲಾಯಿತು. ಬಳಿಕ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಆರ್ ಅಶೋಕ್, ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್ ಸೇರಿದಂತೆ ಬಿಜೆಪಿ ಶಾಸಕರು, ಮಾಜಿ ಸಚಿವರು ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದರು. ನಾಯಕರು, ಕಾರ್ಯಕರ್ತರ ಬಂಧನ ಆಗುತ್ತಲೇ ಪೊಲೀಸ್ ಸ್ಟೇಷನ್ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿದ್ರು ಬಿಜೆಪಿ ಕಾರ್ಯಕರ್ತರು. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ಗೊಡ್ಡು ಬೆದರಿಕೆ ಸಿದ್ದರಾಮಯ್ಯನವ್ರ ಗೊಡ್ಡು ಬೆದರಿಕೆ ಯಾರು ಬೆದರಲ್ಲ. ಇಂಥ 100 ಸಿದ್ದರಾಮಯ್ಯ ಬಂದ್ರು ಎದುರಿಸುವಂತ ಶಕ್ತಿ ಹಿಂದೂಗಳಿಗಿದೆ. ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀರಿ. ನಾವು ಗಡುವನ್ನ ಕೊಟ್ಟಿದ್ರಿ, ಆ ಗಡುವು ಒಳಗಡೆ ಅವ್ರು ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿ ಹೋರಾಟವನ್ನ ನಾವು ಹುಬ್ಳಿಯಿಂದನೇ ನಾವು ಶುರು ಮಾಡ್ತೀವಿ. ಈಗ ಅರೌಂಡ್ 150 ಜನನ್ನ ಪ್ರಿವೆಂಟಿವ್ ಅರೆಸ್ಟ್ ಅಂತ ಹೇಳಿ ಮಾಡ್ಕೊಂಡಿದೀವಿ. ಅಲ್ಲ, ಪ್ರಿವೆಂಟಿವ್ ಅರೆಸ್ಟ್ ಪ್ರೊಸೀಜರ್ ಮಾಡ್ತೀವಿ. ಯೂಶಲಿ ಕೆಪಿ ಆಕ್ಟ್ ಪ್ರಕಾರ ಪ್ರೊಸೀಜರ್ ಮಾಡ್ತೀವಿ. ಅವರ ಬೇಡಿಕೆ ಬಗ್ಗೆ ನಾವು ಕಾನೂನುಬದ್ಧವಾಗಿ ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ಏನ್ ಮಾಡಬೇಕು ಆ ಪ್ರೊಸೀಜರ್ಸ್ ನ ಫಾಲೋ ಮಾಡಿ ಆಸ್ ಪರ್ ಅವರ್ ರೂಲ್ಸ್ ವಿ ವಿಲ್ ಟೇಕ್ ನೆಸೆಸರಿ ಆಕ್ಷನ್. ಇನ್ನೊಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ರಾಮಭಕ್ತರ ಮೇಲೆ ತುಘಲಕ್ ಸರ್ಕಾರದ ದೌರ್ಜನ್ಯ ಎಂದು ಪೋಸ್ಟರ್ ಹಿಡಿದು ಆಕ್ರೋಶ ಹೊರಹಾಕಲಾಯಿತು. 48 ಗಂಟೆಯೊಳಗೆ ಶ್ರೀಕಾಂತ್ ಪೂಜಾರಿಯನ್ನ ಬಿಡುಗಡೆ ಮಾಡಬೇಕು ಅಂತ ವಿಜಯೇಂದ್ರ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ರು. ಪ್ರತಿಭಟನೆ ಬಳಿಕ ರಾಜ್ಯಪಾಲರನ್ನ ಭೇಟಿಯಾಗಿ ದೂರು ನೀಡಲಾಯಿತು. ಎಲ್ಲಿವರೆಗೂ ಶ್ರೀಕಾಂತ್ ಪೂಜಾರಿಗೆ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೂ ಕೂಡ ಹೋರಾಟನ ಮಾಡ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ತಕ್ಕ ಉತ್ತರನ ನೀಡಬೇಕಾಗಿದೆ. ಇವತ್ತು ಹಿಂದೂ ವಿರೋಧಿ, ರಾಮ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ತಕ್ಕ ಉತ್ತರವನ್ನು ನಾವು ನೀಡಬೇಕಾಗಿದೆ. ಇವತ್ತು ರಾಮ ಭಕ್ತರನ್ನ ಜೈಲಿಗೆ ಕಳಿಸುವಂತ ಪ್ರಕ್ರಿಯೆಗೆ ಇವತ್ತು ನೀವು ದಾರಿಯನ್ನ ಮಾಡಿಕೊಡ್ತಾ ಇದ್ದೀರಿ. ಯಾರ ಪರವಾದಂತ ನಿಮ್ಮ ಆಡಳಿತ ಇದು? ನಿಮ್ಮದೇ ಶಾಸಕ, ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆಯ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಮುಸಲ್ಮಾನರ ಕೇಸುಗಳನ್ನ ವಾಪಸ್ ತೆಗೆದುಕೊಳ್ಳಿಕ್ಕೆ ಸರ್ಕಾರ ಮುಂದಾಗತ್ತೆ. ಈ ಮಧ್ಯೆ ರಾಜ್ಯದುದ್ದಕ್ಕೂ ಬಿಜೆಪಿ ಪ್ರತಿಭಟನೆಗಿಳಿದಿತ್ತು. ಬೀದರ್ನಿಂದ ಚಾಮರಾಜನಗರದವರೆಗೂ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೆಸಲಾಯಿತು. ತಪ್ಪಿತಸ್ಥರ ಪರ ಬಿಜೆಪಿ ಹೋರಾಟ ಮಾಡುತ್ತಿದೆಯಾ?
ಬಿಜೆಪಿ ಹೋರಾಟಕ್ಕೆ ಸಿಎಂ ಡಿಸಿಎಂ ಟಕ್ಕರ್. ಕರಸೇವಕರ ಬಂಧನ ವಿರೋಧಿಸಿ ಬಿಜೆಪಿ ಮಾಡುತ್ತಿರೋ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬಾರದು ಅಂತ ಪ್ರತಿಭಟನೆ ಮಾಡುತ್ತಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬಾರದು ಅನ್ನೋದು ಅವರ ಉದ್ದೇಶವ ಎಂದು ತಿರುಗೇಟು ಕೊಟ್ಟಿದ್ದಾರೆ. ಕಾರ್ಯಕರ್ತರು ಯಾರ್ಯಾರೇ ಆಗಲಪ್ಪ, ಅದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ತಪ್ಪು ಮಾಡಿದವರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ, ಪ್ರತಿಭಟನೆ ಮಾಡ್ತಾರ? ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾರೆ, ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಈಗಾಗಲೇ ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ನಾವು ಯಾರಿಗೂ ತೊಂದರೆ ಕೊಡುವಂತ ಸಂದರ್ಭ ಇಲ್ಲ. ಪೆಂಡಿಂಗ್ ಇದ್ದ ಕೇಸಸ್ನ ಯಾರು ದೇಶಕ್ಕೆ, ರಾಜ್ಯಕ್ಕೆ ಗೌರವ ಅಗೌರವ ಕೊಡ್ತಾ ಇದ್ದಾರೆ, ಅಶಾಂತಿ ಉಂಟು ಮಾಡ್ತಾರೆ, ಅದಕ್ಕೆ ಕಾನೂನು ರೀತಿ ಮೊದಲಿಂದ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಪಾಪ ಎಲೆಕ್ಷನ್ ಹತ್ರ ಬಂತು, ಈಗ 7 ತಿಂಗಳು ಒಂದು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡೋಕ್ಕಾಗಲಿಲ್ಲ. ಈಗ ಪಾಪ ನಾವೇನೋ ಭಾಳ ಬದುಕಿದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವನ್ನೆಲ್ಲ ಕೂಡ ಜನ ಉತ್ತರ ಕೊಡ್ತಾರೆ, ನಾವು ಉತ್ತರ ಕೊಡ್ತೀವಿ. ಅವರು ಒಬ್ಬ ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥವನು. ಸುಮಾರು 16 ಕೇಸಸ್ಸು ಆತನ ಮೇಲೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಕೆಲವೆಲ್ಲ ಬಿಡುಗಡೆ ಆಗಿದೆ. ಅಂಥವರಿಗೆ 16 ಕೇಸಸ್ಸು ಇರ್ತಕ್ಕಂಥವನಿಗೆ ಮತ್ತು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅಂದವನಿಗೆ ಭಾರತೀಯ ಜನತಾ ಪಾರ್ಟಿಯವರು ಇಷ್ಟೊಂದು ಸಹಕಾರ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಶ್ರೀಕಾಂತ್ ಪೂಜಾರಿ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಗಿದೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ವ್ಯಕ್ತಿಯೊಬ್ಬ ಎಂತಹ ಘನಘೋರ ಅಪರಾಧಗಳನ್ನು ಬೇಕಾದರೂ ಎಸಗಲೆ, ಆತ ಕೇಸರಿ ಶಾಲನ್ನು ತಲೆಗೆ ಸುತ್ತಿಕೊಂಡು ನಾನೊಬ್ಬ ಹಿಂದೂ ಎಂದು ಕೂಗಿದ್ರೆ ಬಿಜೆಪಿ ನಾಯಕರು ಆತನ ರಕ್ಷಣೆಗೆ ಧಾವಿಸುತ್ತಾರೆ. ಈ ಮೂಲಕ ಕೇಸರಿ ಶಾಲು ಮಾತ್ರವಲ್ಲ, ಹಿಂದೂ ಧರ್ಮಕ್ಕೂ ಬಿಜೆಪಿ ನಾಯಕರು ಅವಮಾನ ಮಾಡುತ್ತಿದ್ದಾರೆ. ಇದು ಧರ್ಮದ್ರೋಹದ ನಡೆ. ಕಾನೂನನ್ನ ಅದರ ಪಾಡಿಗೆ ಕೆಲಸ ಮಾಡಲು ಬಿಟ್ಟು ಬಿಡಿ ಅಂತ ಎಕ್ಸ್ ತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಬ್ಬ ಕ್ರಿಮಿನಲ್ ಆರೋಪಿಯನ್ನ ಸಮರ್ಥಿಸುವಂತಹ ದುಸ್ಥಿತಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಬರಬಾರದಿತ್ತು. ಹುಬ್ಬಳ್ಳಿಯ ಆರೋಪಿಯನ್ನ ಸಮರ್ಥಿಸಿಕೊಂಡು ಹೋರಾಟಕ್ಕೆ ಇಳಿದಿರುವ ಬಿಜೆಪಿಯವರಿಗೆ ಬುದ್ಧಿ ಇದ್ರೆ ದಯವಿಟ್ಟು ಆ ವ್ಯಕ್ತಿಯ ಮೇಲಿನ ಆರೋಪಗಳ ಪಟ್ಟಿಯನ್ನ ತರಿಸಿ ಓದಿ, ಆಮೇಲೆ ಹೋರಾಟಕ್ಕೆ ಇಳಿಯಿರಿ. ಜೈಲುಗಳಲ್ಲಿರುವ ಕೈದಿಗಳಲ್ಲಿಯೂ ಹಿಂದೂ ಧರ್ಮೀಯರೇ ಬಹುಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವರು ಅಂತ ಬಿಜೆಪಿ ಹೋರಾಟ ನಡೆಸುತ್ತಾ ಅಂತಾನೂ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 4 ವರ್ಷದ ಹಿಂದೆ ದೇಶದಲ್ಲಿ ರಕ್ತಪಾತಕ್ಕೆ ಕಾರಣ ಆಗಿದ್ದು ಭಾರತೀಯರ ಪೌರತ್ವ ಕಾಯ್ದೆ. ತಣ್ಣಗಾಗಿದ್ದ ಸಿಎಎ ಮಸೂದೆ ಜಾರಿಯನ್ನ ಕೈಬಿಟ್ಟಿದ್ದ ಮೋದಿ ಸರ್ಕಾರ ಈಗ ಮತ್ತೆ ಸಿಎಎಗೆ ಮರುಜೀವ ಕೊಟ್ಟಿದೆ. ಲೋಕಸಭೆ ಎಲೆಕ್ಷನ್ ಒಳಗೆ ಸಿಎಎ ಜಾರಿಗೆ ತರಲು ತಯಾರಿ ನಡೆಸುತ್ತಿದೆ. ಆ ಕುರಿತ ಸಮಗ್ರ ವರದಿ ನಿಮ್ಮ ಮುಂದೆ. ममता बनर्जी सीएए का विरोध कर रही है, सीएए कर नहीं दे। मगर मैं आज इस सभा में कहकर जाता हूं, ममता दीदी, सीएए देश का कानून है, इसको कोई रोक नहीं सकता और हम सीएए को लागू कर रहे हैं. ಅಮಿತ್ ಶಾ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಭಾರತದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ರಾಷ್ಟ್ರೀಯ ನಾಗರಿಕರ ನೋಂದಣಿ ನಿಯಮ ಜಾರಿಗೆ ತಂದೇ ತರ್ತೀವಿ ಅಂತ 27 ಡಿಸೆಂಬರ್ 2023ರಂದು ಅಮಿತ್ ಶಾ ಕೊಟ್ಟಿದ್ದ ಈ ಹೇಳಿಕೆಗೆ ಈಗ ಜೀವ ಬಂದಿದೆ. ಮೋದಿ ಸರ್ಕಾರ ಲೋಕಸಭೆ ಚುನಾವಣೆಗೂ ಮೊದಲೇ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲು ಸರ್ವ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಶೀಘ್ರದಲ್ಲೇ ಮಹತ್ವದ ನಿರ್ಧಾರ ಕೈಗೊಂಡು ಲೋಕಸಭೆ ಚುನಾವಣೆಗೂ ಮುನ್ನವೇ ಸಿಎಎ ಮತ್ತು ಎನ್ಆರ್ಸಿ ಜಾರಿಗೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಸಿಎಎ ಎನ್ಆರ್ಸಿ ತಿದ್ದುಪಡಿ ಕಾಯ್ದೆ ಇವತ್ತು ನಿನ್ನೆ ರೆಡಿಯಾಗಿದ್ದಲ್ಲ. 1955ರಲ್ಲಿ ಜಾರಿಗೆ ಬಂದಿದ್ದ ಭಾರತೀಯ ಪೌರತ್ವ ಕಾಯ್ದೆ ಇದು. ಆದ್ರೆ ಮೋದಿ ಸರ್ಕಾರ ಕೆಲವು ತಿದ್ದುಪಡಿ ಮಾಡಿದೆ ಅಷ್ಟೇ. 2015ರಲ್ಲಿ ಮೋದಿ ಸರ್ಕಾರದಿಂದ ಸಿಎಎಗೆ ತಿದ್ದುಪಡಿ ಆಯಿತು. 2019ರಲ್ಲಿ ಲೋಕಸಭೆ, ರಾಜ್ಯಸಭೆಯಲ್ಲಿ ಸಿಎಎಗೆ ಅಂಗೀಕಾರನೂ ಸಿಕ್ತು. ಆಮೇಲೆ ಸಂಸತ್ ಅಂಗೀಕಾರದ ಬಳಿಕ ಜಾರಿಗೆ ತರಲು ರಾಷ್ಟ್ರಪತಿಗಳ ಮುದ್ರೆನೂ ಬಿತ್ತು. ಆದ್ರೆ ಸಿಎಎ ವಿರೋಧಿಸಿ 2019-20ರಲ್ಲಿ ದೇಶಾದ್ಯಂತ ದಂಗೆ,
ಗಲಭೆಗಳಾದವು. 100ಕ್ಕೂ ಹೆಚ್ಚು ಜನರ ಸಾವಾಯ್ತು. ಸಾವಿರಾರು ಕೋಟಿ ಆಸ್ತಿ ಹಾನಿಯಾಯಿತು. ದೇಶವ್ಯಾಪಿ ಹೋರಾಟದ ಕಿಚ್ಚು ಆವರಿಸ್ತಾ ಇದ್ದಂತೆ ಸಿಎಎ ಎನ್ಆರ್ಸಿ ಜಾರಿ ಮಾಡದೆ ಮೋದಿ ಸರ್ಕಾರ ಸುಮ್ಮನಾಯಿತು. ಹಾಗಿದ್ರೆ ಏನಿದು ಭಾರತೀಯ ಪೌರತ್ವ ಕಾಯ್ದೆ? ಇಷ್ಟು ವಿರೋಧ ಯಾಕೆ? ಎನ್ಆರ್ಸಿ ಅಂದ್ರೆ ಏನು? ಸಿಎಎ ಜಾರಿಯಾದ್ರೆ ಏನು ಲಾಭ ಅಂತಾನೂ ನೋಡೋಣ. ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಲಕ್ಷಾಂತರ ಜನ ವಲಸೆ ಬಂದಿದ್ದಾರೆ, ಈಗಲೂ ಬರ್ತಿದ್ದಾರೆ. ಈ 3 ದೇಶಗಳಲ್ಲಿ ಕಿರುಕುಳಕ್ಕೆ ಬೇಸತ್ತು ಭಾರತಕ್ಕೆ ಬಂದವರಿಗೆ ಇಲ್ಲಿನ ಪೌರತ್ವ ನೀಡಲಾಗುತ್ತೆ. ವಲಸಿಗ ಮುಸ್ಲಿಮರನ್ನ ಹೊರತುಪಡಿಸಿ ಎಲ್ಲರಿಗೂ ಭಾರತೀಯ ಪೌರತ್ವ ಸಿಗಲಿದೆ. ಪ್ರಮುಖವಾಗಿ ಹಿಂದೂ, ಸಿಖ್ಖರು, ಜೈನರು, ಬೌದ್ಧರು, ಪಾರ್ಸಿಗಳು, ಕ್ರಿಶ್ಚಿಯನ್ನರಿಗೆ ಅನ್ವಯ ಆಗಲಿದ್ದು, ಭಾರತೀಯ ಪೌರತ್ವ ಸಿಕ್ಕಿದ್ರೆ ಅಕ್ರಮ ವಲಸಿಗರು ಎಂಬ ಹಣೆಪಟ್ಟಿ ಕಳಿಸಿಕೊಳ್ಳಬಹುದು. ಹೊಸ ಸಿಎಎ ತಿದ್ದುಪಡಿ ಅಡಿ ವಲಸಿಗ ಮುಸ್ಲಿಮರಿಗೆ ಪೌರತ್ವ ಸಿಗಲ್ಲ. ಈಗಿರುವವರು 3 ದೇಶಗಳಿಂದ ಗಡೀಪಾರಿಗೆ ಒಳಗಾಗಿರಬಾರದು. 1946ರ ವಿದೇಶಿ ಕಾಯ್ದೆ, 1920ರ ಪಾಸ್ಪೋರ್ಟ್ ಕಾಯ್ದೆ, ಈ 2 ಕಾಯ್ದೆಯಡಿ ಎಲ್ಲೂ ಜೈಲಿಗೆ ಹೋಗಿ ಬಂದಿರಬಾರದು. ಸಂವಿಧಾನದ 6ನೇ ವಿಧಿಯಡಿ ಈಶಾನ್ಯ ರಾಜ್ಯದವರಿಗೆ ಅನ್ವಯಿಸಲ್ಲ. ಎನ್ಆರ್ಸಿಯಡಿ 1971 ಮಾರ್ಚ್ನಿಂದ ನೆಲೆಸಿದವರಾಗಿರಬೇಕು. ಹಾಗೆ ಸಿಎಎ ಅಡಿ 2014ರ ಒಳಗೆ ಭಾರತಕ್ಕೆ ಬಂದವರಾಗಿರಬೇಕು. 2015 ಜನವರಿ 1ರಿಂದ ವಾಸವಿದ್ರೂ ಭಾರತೀಯ ಪೌರತ್ವ ಸಿಗಲ್ಲ. ಹಾಗಾಗಿನೇ ಇದು ವಿರೋಧಕ್ಕೆ ಕಾರಣವಾಗಿದೆ. ಗಡಿ ನುಸುಳಿ ಬಂದವರಿಂದಲೇ ದೇಶಕ್ಕೆ ಹೆಚ್ಚು ಅಪಾಯ ಆಗ್ತಿದೆ. ಸಿಎಎ ಜಾರಿಯಾದ್ರೆ ಅಕ್ರಮ ನುಸುಳುಕೋರರನ್ನ ಪತ್ತೆ ಹಚ್ಚಬಹುದು. ನಕಲಿ ಆಧಾರ್ ಕಾರ್ಡ್ ಪಡೆದವರ ಮಾಹಿತಿ ಸಿಗುತ್ತೆ. ಅಭಿವೃದ್ಧಿ ಯೋಜನೆ ಹಣ ಪೋಲಾಗುವುದು ತಪ್ಪುತ್ತೆ. ದೇಶದ ಭವಿಷ್ಯದ ಭದ್ರತಾ ದೃಷ್ಟಿಯಿಂದಲೂ ಲಾಭಕರ. ಭವಿಷ್ಯದಲ್ಲಿ ಭಾರತಕ್ಕೆ ಬಂದು ನೆಲೆಸೋರಿಗೆ ಅನುಕೂಲ. ದೇಶದ ಹಿತ ಕಾಯಲು ಸಿಎಎ ಜಾರಿಗೆ ಅಂತಿದ್ರೆ ಕೇಂದ್ರ ಸರ್ಕಾರ, ಆದ್ರೆ ಮುಸ್ಲಿಮರನ್ನ ಹೊರಗಿಟ್ಟಿದ್ಯಾಕೆ ಅನ್ನೋದು ವಿಪಕ್ಷಗಳ ಪ್ರಶ್ನೆ. CAA is anti-constitution. It is a law which has been made on the basis of religion. It will be a grave injustice, especially to the Muslims, to the Dalits, and to the especially poor people of India, irrespective of which caste and religion they belong to. Cannot make a law on the basis of religion, and especially citizenship. ಯಾವುದೇ ಮಸೂದೆಗಳಾಗ್ಲಿ ರಾಷ್ಟ್ರಪತಿಗಳ ಸಹಿ ಬಿದ್ದ 6 ತಿಂಗಳಲ್ಲಿ ಅನುಷ್ಠಾನ ಮಾಡಬೇಕು. ಆದ್ರೆ ಸಿಎಎ ತಿದ್ದುಪಡಿ ಕಾಯ್ದೆಗೆ ಸಹಿ ಬಿದ್ದು 4 ವರ್ಷವಾಗಿದೆ. ಹೀಗಾಗಿ ಮೋದಿ ಸರ್ಕಾರ ಕಾನೂನು ತೊಡಕುಗಳೇನಾದ್ರೂ ಇದೆಯಾ? ಇದ್ರೆ ಹೇಗೆ ಸರಿಪಡಿಸಿಕೊಳ್ಳೋದು ಅಂತ ಹುಡುಕಾಡ್ತಿದೆ. ಎಲ್ಲ ಓಕೆ ಆಗಿದ್ದೆ, ಆದ್ರೆ ಕೇಂದ್ರ ಸರ್ಕಾರ ಫೆಬ್ರವರಿಯಲ್ಲಿ ಕಾಯ್ದೆ ಜಾರಿ ಮಾಡಿದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 2024ರ ಲೋಕಸಭೆ ಚುನಾವಣೆ ಗೆಲುವಿಗಾಗಿ ಬಿಜೆಪಿ ಈಗಿನಿಂದನೇ ತಯಾರಿ ನಡೆಸುತ್ತಿದೆ. ನಿನ್ನೆ ತಮಿಳುನಾಡಿನಲ್ಲಿ ನಮೋ ಮತಯಾತ್ರೆ ಶುರು ಮಾಡಿದ್ರು. ಇವತ್ತು ದೇವರ ನಾಡು ಕೇರಳದಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ನಡೆಸಿದ್ರು. ಆಮೇಲೆ ಲಕ್ಷದ್ವೀಪದಲ್ಲೂ ಸಮಾವೇಶ ನಡೆಸಿ ಅಭಿವೃದ್ಧಿ ಜೊತೆ ಬಿಜೆಪಿ ಅಲೆಯನ್ನು ಸೃಷ್ಟಿಸುವ ಕೆಲಸಕ್ಕೆ ನಾಂದಿ ಹಾಡಿದ್ರು. ದಕ್ಷಿಣ ರಾಜ್ಯಗಳತ್ತ ಪ್ರಧಾನಿ ಮೋದಿ ಚಿತ್ತ. ಕೇಸರಿ ಪಡೆಗೆ ಮಿಷನ್ ಸೌತ್ ಗುರಿ. 2024 ಲೋಕಸಭೆ ಚುನಾವಣೆಗಾಗಿ ದಕ್ಷಿಣ ರಾಜ್ಯಗಳತ್ತ ಪ್ರಧಾನಿ ಮೋದಿ ಚಿತ್ತ ಹರಿಸಿದ್ದಾರೆ. ಯಾಕಂದ್ರೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ದಕ್ಷಿಣದ 5 ರಾಜ್ಯಗಳ 129 ಲೋಕಸಭೆ ಸ್ಥಾನಗಳ ಪೈಕಿ 29 ಸ್ಥಾನಗಳನ್ನು ಮಾತ್ರ ಗೆಲ್ಲಲು ಸಾಧ್ಯವಾಗಿತ್ತು. ಈ ಪೈಕಿ 25 ಸ್ಥಾನಗಳು ಕರ್ನಾಟಕದಿಂದ ಬಂದಿವೆ. ಅಲ್ಲದೆ ಕಳೆದ ವರ್ಷ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋಲನುಭವಿಸಿದ ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಬಿಜೆಪಿಗೆ ಇನ್ನೂ ಖಾತೆ ತೆರೆಯಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ದಕ್ಷಿಣದಲ್ಲಿ ವಿಜಯ ಯಾತ್ರೆಗೆ ಮುಂದಾಗಿದ್ದಾರೆ. ದೇವರ ನಾಡಲ್ಲಿ ನಮೋ ಮೇನಿಯಾ. ತ್ರಿಶೂರ್ನಲ್ಲಿ ಭರ್ಜರಿ ರೋಡ್ ಶೋ. ದಕ್ಷಿಣದ 5 ರಾಜ್ಯಗಳಲ್ಲಿ ಪ್ರಚಾರಕ್ಕಾಗಿ ಸಾಕಷ್ಟು ಸಮಯವನ್ನು ವಿನಿಯೋಗಿಸಲು ಬಿಜೆಪಿ ಪ್ಲಾನ್ ಮಾಡಿದೆ. ಮುಂಬರುವ 2 ತಿಂಗಳಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಪ್ರಾರಂಭಿಸುವ ಮಿಷನ್ ಸೌತ್ ಗುರಿಯನ್ನು ಪ್ರಧಾನಿ ಹಾಕಿಕೊಂಡಿದ್ದಾರೆ. ಇವತ್ತು ಕೇರಳದ ತ್ರಿಶೂರ್ನಲ್ಲಿ ಬೃಹತ್ ರೋಡ್ ಶೋ ನಡೆಸಿದ್ರು.
ಸಂಸತ್ತಿನ ಉಭಯ ಸದನಗಳಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಯಶಸ್ವಿಯಾಗಿ ಅಂಗೀಕರಿಸಿದ್ದಕ್ಕಾಗಿ ಪ್ರಧಾನಿ ಮೋದಿರನ್ನು ಶ್ಲಾಘಿಸಲು ಸ್ತ್ರೀ ಶಕ್ತಿ ಮೋದಿಕ್ ಒಪ್ಪಂ ಅನ್ನೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಅನೇಕ ಮಹಿಳೆಯರು ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ INDIA ಗಠಬಂಧನ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. आज देश में चौड़ी सड़कें बन रही हैं, आधुनिक रेलवे, आधुनिक एयरपोर्ट बन रहे हैं, लेकिन इंडी गठबंधन की सरकार सिर्फ और सिर्फ मोदी विरोध के कारण यहां काम होने नहीं देती. इंडी गठबंधन यहां केरला में लूट की खुली छूट चाहता है. यहां गोल्ड की स्मगलिंग को लेकर जो खेल चलता है, ये केंद्र की हर योजना पर अड़ंगे लगाते हैं. ಇದೇ ವೇಳೆ ಕೇರಳ ಸರ್ಕಾರದ ವಿರುದ್ಧವೂ ಪ್ರಧಾನಿ ಮೋದಿ ಕಿಡಿಕಾರಿದ್ರು. इंडी गठबंधन को सिर्फ एक ही काम आता है. इंडी गठबंधन हमारी आस्था पर चोट करता है. इन्होंने मंदिरों को, हमारे त्योहारों को भी लूट का माध्यम बना दिया है. त्रिशूलपुरम के साथ जिस प्रकार की राजनीति की जा रही है वो दुर्भाग्यपूर्ण है. सबरीमाला में भी जिस प्रकार की अव्यवस्था सामने आई है उससे भी श्रद्धालुओं को बहुत असुविधा आई है. ये यहां की राज्य सरकार की अक्षमता का प्रमाण है. ಪ್ರಧಾನಿ ಮೋದಿ ತ್ರಿಶೂರ್ ಕಾರ್ಯಕ್ರಮದಲ್ಲಿ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷೆ ಪಿಟಿ ಉಷಾ, ನಟಿ ಶೋಭನಾ, ಗಾಯಕಿ ವೈಕಂ ವಿಜಯಲಕ್ಷ್ಮಿ ಮತ್ತು ಇತರರೊಂದಿಗೆ ವೇದಿಕೆ ಹಂಚಿಕೊಂಡರು. ಕೇರಳ ಬಳಿಕ ಮೋದಿ ಲಕ್ಷದ್ವೀಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಲಕ್ಷದ್ವೀಪದ ಕಾವರಟ್ಟಿ ಸಮಾವೇಶದಲ್ಲಿ ಮೋದಿಗೆ ಅದ್ದೂರಿ ಸನ್ಮಾನ ಸಿಕ್ತು. ಸಮಾವೇಶದ ಬಳಿಕ ಮೋದಿ ಕೇಂದ್ರ ಸರ್ಕಾರದ ಯೋಜನೆಗಳ ಲಾಭ ಪಡೆಯುತ್ತಿರುವ ಜನರ ಜೊತೆ ಸಂವಾದ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲಿ ಮತ್ತಷ್ಟು ಕನ್ನಡಿಗರು ಕಮಾಲ್ ಮಾಡ್ತಿದ್ದಾರೆ. ಅರುಣ್ ಯೋಗಿರಾಜ್, ಗಣೇಶ್ ಭಟ್ ಬಳಿಕ ಕೊಪ್ಪಳದ ಶಿಲ್ಪಿ ನಾಮೂರ್ತಿ ಸ್ವಾಮಿ ರಾಮ ಮಂದಿರ ನಿರ್ಮಾಣದಲ್ಲಿ ನಿರತರಾಗಿದ್ದಾರೆ. ಇನ್ನೊಂದು ಕಡೆ ಅಯೋಧ್ಯೆ ಹಬ್ಬಕ್ಕೆ ಯೋಗಿ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ರಾಮ ಮಂದಿರ ಪ್ರಸಾದನೂ ಫೈನಲ್ ಆಗಿದೆ. ಎಲ್ಲದರ ಕಂಪ್ಲೀಟ್ ವರದಿ ಇಲ್ಲಿದೆ. ಅರುಣ್, ಗಣೇಶ್ ಭಟ್ ಈಗ ಕರ್ನಾಟಕದ ನಾಗಮೂರ್ತಿ. ರಾಮ ಮಂದಿರದ ಮಂಟಪ ಕೆತ್ತನೆಯಲ್ಲಿ ಕೊಪ್ಪಳದ ಶಿಲ್ಪಿ. ಕರ್ನಾಟಕದ ಮೈಸೂರಿನ ಶಿಲ್ಪಿ ಹೆಮ್ಮೆಯ ಅರುಣ್ ಯೋಗಿರಾಜ್ ಅವರು. ಅಷ್ಟೇ ಅಲ್ಲದೆ ರಾಮ ಮಂದಿರದಲ್ಲಿ ಮತ್ತೊಂದು ಬಾಲರಾಮನ ವಿಗ್ರಹವೂ ಪ್ರತಿಷ್ಠಾಪನೆಯಾಗ್ತಿದ್ದು, ಇದನ್ನು ಉತ್ತರ ಕನ್ನಡದ ಇಡಗುಂಜಿ ಅರ್ಚಕ ಕುಟುಂಬದ ಗಣೇಶ್ ಜಿ ಭಟ್ ಕೆತ್ತನೆ ಮಾಡಿದ್ದಾರೆ. ಈಗ ಇದೇ ರಾಮ ಮಂದಿರದ ಗರ್ಭಗುಡಿಯ ಮುಂಭಾಗದ ಮಂಟಪವನ್ನ ಕೆತ್ತನೆ ಮಾಡ್ತಿರೋ ಶಿಲ್ಪಿಗಳಲ್ಲಿ ಕೊಪ್ಪಳದ ಕಾತರಕಿ ಗುಡ್ಲಾನೂರು ಗ್ರಾಮದ ಯುವಕ ನಾಗಮೂರ್ತಿ ಸ್ವಾಮಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸಂಸರಣ ಸ್ವಾಮಿ ಹಾಗೂ ದೇವಕ್ಕಮ್ಮ ದಂಪತಿಯ ಎರಡನೇ ಮಗ ನಾಗಮೂರ್ತಿ ಸ್ವಾಮಿ 10 ವರ್ಷಗಳಿಂದ ಮೂರ್ತಿ ತಯಾರಿಸುವ ಕಾಯಕವನ್ನ ಮಾಡ್ತಿದ್ದಾರೆ. 1 ತಿಂಗಳ ಹಿಂದೆ ಧಾರವಾಡದ ಶಿಲ್ಪಿ ರವೀಂದ್ರಾಚಾರ್ಯ ಅವರ ಜೊತೆಗೆ ಅಯೋಧ್ಯೆಗೆ ತೆರಳಿ ಶಿಲ್ಪ ಕೆತ್ತನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸರ್, ತುಂಬ ಖುಷಿ ಅನಿಸ್ತಾ ಇದೆ. ನಮ್ಮ ಮನೆಯಲ್ಲಿ ಒಬ್ಬರು ಹೋಗಿದ್ದಾರೆ ಅಂತ ಹೇಳಿದ್ರೆ ನಮಗೆ ಎನ್ನಿಲ್ಲ ಅಂದ್ರೆ ಖುಷಿ ಆಗ್ತಿದೆ ಸರ್. ನಮಗೆ ಅಷ್ಟೆಲ್ಲ ನಮ್ಮ ಕುಟುಂಬದ ಎಲ್ಲರಿಗೂ ಖುಷಿ. ಒಂದು ರಾಮ ಮಂದಿರದಲ್ಲಿ ಕೆಲಸದಲ್ಲಿ ಅವರು ತೊಡಗಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಗೆ ಹೇಳಲಿಕ್ಕೆ ಆಗಲ್ಲ, ಅಸಾಧ್ಯವಾದ ಮಾತು. ತುಂಬ ಖುಷಿ ಆಗ್ತಿದೆ ರೀ, ತುಂಬ ಹೆಮ್ಮೆ ಆಗುತ್ತೆ. ನನ್ನ ಅದೃಷ್ಟ ಅಥವಾ ನಾನು ಪುಣ್ಯ ಮಾಡಿದ್ದೀನಿ ಇಲ್ಲಿ ಬರಲಿಕ್ಕೆ. ಏನೋ ಹಿರಿಯರ ಆಶೀರ್ವಾದ ಇದೆ ನನಗೆ ಅಂತೆಲ್ಲ ಹೆಮ್ಮೆಯಿಂದ ಹೇಳ್ಕೊತಿರ್ತಾನೆ. ಸರಾಯು ನದಿ ದಡದಲ್ಲಿ 823 ಅಡಿ ರಾಮನ ಪ್ರತಿಮೆ.
ಅಯೋಧ್ಯೆಯಲ್ಲಿ ಜನವರಿ 22ರಂದು ಭವ್ಯವಾದ ರಾಮ ಮಂದಿರದ ಪ್ರತಿಷ್ಠಾಪನೆ ನಡೆಯಲಿದೆ. ಜೊತೆಗೆ 823 ಅಡಿ ಎತ್ತರದ ಭಗವಾನ್ ರಾಮನ ಪ್ರತಿಮೆಯನ್ನ ಸರಾಯು ನದಿ ದಡದಲ್ಲಿ ಸ್ಥಾಪಿಸಲಾಗುತ್ತಿದೆ. ಈ ಬೃಹತ್ ಶಿಲ್ಪವು ಪ್ರಸ್ತುತ ಹರಿಯಾಣದ ಮಾನೇಸರ್ನಲ್ಲಿ ರೆಡಿಯಾಗ್ತಿದೆ. ಖ್ಯಾತ ಶಿಲ್ಪಿ ನರೇಂದರ್ ಕುಮಾವತ್ ತಂಡ ಈ ಬೃಹತ್ ರಾಮನ ಪ್ರತಿಮೆಯನ್ನ ರೆಡಿ ಮಾಡ್ತಿದ್ದು ಇವರಿಗೆ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಇದು ವಿಶ್ವ ದಾಖಲೆ ಸೇರುವ ಸಾಧ್ಯತೆ ಇದೆ. ಅಯೋಧ್ಯೆ ಜೊತೆ ಛತ್ತೀಸ್ಗಢದಲ್ಲಿ ಮದ್ಯ ನಿಷೇಧ. ರಾಮ ಮಂದಿರ ಉದ್ಘಾಟನೆಯ ಜನವರಿ 22ರಂದು ಅಯೋಧ್ಯೆಯ ಸುಮಾರು 84 ಕಿಲೋಮೀಟರ್ ಸುತ್ತಮುತ್ತ ಮದ್ಯ ನಿಷೇಧ ಮಾಡಲಾಗಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆದೇಶದ ಮೇರೆಗೆ ಎಲ್ಲಾ ಮದ್ಯದಂಗಡಿಯನ್ನು ಜನವರಿ 22ರಂದು ಬಂದ್ ಮಾಡಲಾಗುತ್ತಿದೆ. ಅಯೋಧ್ಯೆಯಲ್ಲಷ್ಟೇ ಅಲ್ಲದೆ ಛತ್ತೀಸ್ಗಢದಲ್ಲೂ ಜನವರಿ 22ಕ್ಕೆ ಮದ್ಯ ಮಾರಾಟ ನಿಷೇಧ ಮಾಡಿ ಮುಖ್ಯಮಂತ್ರಿ ವಿಷ್ಣುದೇವ್ ಸಾಯಿ ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಅಯೋಧ್ಯೆಗೆ ಬರುವ ಭಕ್ತರಿಗೆ ಏಲಕ್ಕಿ ದಾನ ಪ್ರಸಾದ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದೆ. ಆಮೇಲೆ ಪ್ರತಿದಿನವೂ ಅಯೋಧ್ಯೆಗೆ ಭಕ್ತರ ದಂಡು ಹರಿದು ಬರಲಿದೆ. ಬರುವ ಎಲ್ಲಾ ಭಕ್ತರಿಗೆ ಪ್ರಸಾದವಾಗಿ ಇಲಾಚಿ ದಾನ ಅಂದ್ರೆ ಸಕ್ಕರೆ ಮತ್ತು ಏಲಕ್ಕಿ ಮಿಶ್ರಣದ ಪ್ರಸಾದವನ್ನ ನೀಡಲು ತೀರ್ಮಾನಿಸಲಾಗಿದೆ. ರಾಮ್ ವಿಲಾಸ್ ಅಂಡ್ ಸನ್ಸ್ ಸಂಸ್ಥೆಗೆ ಈಗಾಗಲೇ ಪ್ರಸಾದ ತಯಾರಿಕೆಗೆ ಆದೇಶವನ್ನ ನೀಡಲಾಗಿದೆ. ರಾಮ ಮಂದಿರ ಮಾದರಿ ವಿಗ್ರಹಗಳಿಗೆ ಅಮೆರಿಕಾದಿಂದ ಡಿಮ್ಯಾಂಡ್. ಅಯೋಧ್ಯೆಯ ರಾಮ ಮಂದಿರದ ಮಾದರಿ ವಿಗ್ರಹ ಮೂರ್ತಿಗಳಿಗೆ ಎಲ್ಲ ಕಡೆ ಬೇಡಿಕೆ ಹೆಚ್ಚಾಗಿದೆ. ದೇಶದಾದ್ಯಂತ ರಾಮ ಮಂದಿರ ಮಾದರಿ ಮೂರ್ತಿಗಳ ಭರ್ಜರಿ ಮಾರಾಟವಾಗ್ತಿದೆ. ಅಮೆರಿಕ ಸೇರಿದಂತೆ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯ ಮೂಲದವರು ಭಾರತದಿಂದ ವಿಶೇಷವಾಗಿ ಅಯೋಧ್ಯೆಯಿಂದ ರಾಮ ಮಂದಿರ ಮಾದರಿಯ ವಿಗ್ರಹಗಳನ್ನ ಖರೀದಿ ಮಾಡ್ತಿದ್ದಾರಂತೆ. ಮರದಲ್ಲಿ ಕೆತ್ತಿದ ರಾಮ ಮಂದಿರ, ಪಂಚಲೋಹಗಳ ರಾಮ ಮಂದಿರ ಮಾದರಿಗಳಿಗೆ ಬೇಡಿಕೆ ಬರ್ತಿದ್ಯಂತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ನಡೀತಾ ಇರುವ ದಕ್ಷಿಣ ಆಫ್ರಿಕಾ ಭಾರತ ನಡುವಿನ 2ನೇ ಟೆಸ್ಟ್ ಪಂದ್ಯದಲ್ಲಿ ಅಪರೂಪದ ದಾಖಲೆ ಸೃಷ್ಟಿಯಾಗಿದೆ. 0 ರನ್ಗೆ ಔಟ್ ಆಗಿದ್ದಾರೆ ಭಾರತದ 7 ಬ್ಯಾಟ್ಸ್ಮನ್ಗಳು. ಜೈಸ್ವಾಲ್, ಶ್ರೇಯಸ್, ರವೀಂದ್ರ ಜಡೇಜಾ, ಬೂಮ್ರಾ, ಸಿರಾಜ್, ಪ್ರಸಿದ್ಧ ಕೃಷ್ಣ, ಮುಖೇಶ್ ಕುಮಾರ್ ಔಟ್ ಆದವರು. 153 ರನ್ಗಳಿಗೆ ಆಲ್ ಔಟ್ ಆಗಿದೆ ಟೀಂ ಇಂಡಿಯಾ. ಇದಕ್ಕೂ ಮುನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಆಫ್ರಿಕಾ ಆಟಗಾರರು ಕೇವಲ 55 ರನ್ಗಳಿಗೆ ಆಲ್ ಔಟ್ ಆಗಿದ್ರು. ಕೇವಲ 58 ಓವರ್ಗಳಲ್ಲಿ 20 ವಿಕೆಟ್ ಪತನ ಆಗಿದೆ. ಇನ್ನೂ 24 ಓವರ್ಗಳು ಬಾಕಿ ಇದ್ದು ಇನ್ನಷ್ಟು ಕುತೂಹಲ ಮೂಡಿದೆ. ಈಗ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಮುಖ ಸುದ್ದಿಗಳನ್ನು